ಯುಗಾದಿ ಹೇಳಮ್ಮ. ಹ್ಯಾಪಿ ಯುಗಾದಿ. ನಮ್ಮ ವ್ಯೂವರ್ಸ್ಗೆ ಹೌದಾ? ಸಪೋರ್ಟ್ ಮಾಡಕ್ಕೆ ಹೇಳಮ್ಮ. ನನ್ನ ಮಗಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಇಷ್ಟು ಚಂದ ಇಷ್ಟು ಪ್ರೀತಿಯಿಂದ ಕೇಳ್ತಿದ್ದೆ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ. ಏನಪ್ಪ ಬೆಳಗ್ಗೆ ಬೆಳಗ್ಗೆ ಸೂರ್ಯನ ದರ್ಶನ ಮಾಡಿಸ್ತಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ನಾನು ಡ್ಯೂಟಿ ಹೊರಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಸೊ ನಿಮಗೂ ತೋರಿಸೋಣ ಅಂತ ವೀಡಿಯೋ ತೊಗೊಂಡೆ. ಅದೆಲ್ಲ ಮುಗಿಸ್ಕೊಂಡು ನಾನು ಡ್ಯೂಟಿ ಹೊರಟೆ. ನಾನು ಆಫೀಸ್ ಹತ್ರ ಹೋಗ್ತಿದ್ದಂಗೆ ಏನೋ ನಾನು ಸಮಥಿಂಗ್ ಸ್ಪೆಷಲಾಗಿ ನೋಡಿದೆ. ಏನು ಅಂತ ಅಂದರೆ, ನನ್ನ ಆಫೀಸ್ ಪಕ್ಕ ಒಂದು ಜೈನ್ ಟೆಂಪಲ್ ಇದೆ. ತುಂಬ ಚೆನ್ನಾಗಿ ಏನೋ ಸೆಲೆಬ್ರೇಟ್ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ನಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡಿಕೊಂಡೆ. ಯಾರೇ ಆಗಲಿ ಅವರ ಕಲ್ಚರ್ನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಅಲ್ಲಿಂದ ನಾನು ಕಂಪ್ಲೀಟ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 5:30 6 o'clock ಆಗಿತ್ತು. ಮನೇಲಿ ಎಲ್ಲರೂ ಕೂಡ ರೆಡಿ ಆಗಿದ್ರು ಊರಿಗೆ ಹೋಗೋದಕ್ಕೆ. ಯಾಕಪ್ಪ ಅಂದರೆ ಯುಗಾದಿ ಹಬ್ಬ. ಹೌದು, ಎಷ್ಟೇ ಬ್ಯುಸಿ ಇರಲಿ, ಏನೇ ಕೆಲಸಗಳಿರಲಿ, ಹಳ್ಳಿಯಿಂದ ನಮ್ಮಂಥ ಬಂದವ್ರಿಗೆ ಯುಗಾದಿ ಹಬ್ಬ ಮತ್ತು ಪಕ್ಷ ಅಂತ ಅಂದರೆ ಎಲ್ಲೆಲ್ಲೂ ಸಂತೋಷ ಸಡಗರ. ಯಾವ ಹಬ್ಬಕ್ಕೆ ಹೋಗಿಲ್ಲ ಅಂದರೂ ಯುಗಾದಿ ಹಬ್ಬ ಮತ್ತು ಪಕ್ಷಕ್ಕಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅದು ನಮ್ಮ ಮನೇಲಿ. ಸೊ ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಹೊರಟು 6:45 ಆಗಿತ್ತು ಹೊರಟಾಗ ಅನಿಸುತ್ತೆ. ಅಲ್ಲಿಂದ ನೆಕ್ಸ್ಟು ನಾವು ನಮ್ಮ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಒಂದು 9-9:30 ಆಗಿತ್ತು. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬ ಟ್ರಾಫಿಕ್ ಇತ್ತು. ಸೊ ಹಾಗಾಗಿ ನಾವು ಮಾಗಡಿ ರೂಟಲ್ಲಿನೂ ಹೊರಟೋ ನಾವು. ಮನೇಲಿ ಪಾಪ ತುಂಬ ವೆಯ್ಟ್ ಮಾಡ್ತಿದ್ರು, ಅಡುಗೆ ಎಲ್ಲ ಮಾಡಿಕೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು. ಏನೋ ಒಂಥರ ಖುಷಿ ಅನಿಸುತ್ತಲ್ಲ, ನಾವು ಹುಟ್ಟಿ ಬೆಳೆದಂಥ ಊರಿಗೆ ಏನು ಹಬ್ಬಕ್ಕೆ ಅಂತ ಹೋಗಬೇಕಿದ್ರೆ ತುಂಬ ಖುಷಿಲಿ ಹೋಗ್ತೀವಿ. ಸೊ ಹಾಗೆ ನಾವು ಕೂಡ ತುಂಬ ಸಂತೋಷವಾಗಿ ಊರಿಗೆ ಹೊರಟು. ಅಲ್ಲಿಂದ ಅಲ್ಲಿ ಅಪ್ಪ ಅಮ್ಮ ಎಲ್ಲ ಕಾಯ್ತಿದ್ರು, ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು ಊರಿಗೆ ಹೋದೋ. ಅದಾದಮೇಲೆ ಇದು ಯುಗಾದಿ ಹಬ್ಬದ ದಿನ ಇದು ಬಂದುಬಿಟ್ಟು ವೀಡಿಯೋ ತೊಗೊಂಡಿದ್ದು ನಾನು. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಖುಷಿ ಆಯಿತು ನೋಡಿ ಅಂತ ಅಂದರೆ, ಹೌದು ಬೆಂಗಳೂರಲ್ಲೂ ನೋಡ್ತೀವಿ, ಇಲ್ಲ ಅಂತ ಅಲ್ಲ, ಬಟ್ ಇಷ್ಟು ಚೆನ್ನಾಗಿ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊತೀನಿ. ತುಂಬ ಮಂಜು ಆವರಿಸ್ಕೊಂಡ್ಬಿಟ್ಟಿತ್ತು, ಆ ಕಡೆ ರೋಡ್ಗಳೇ ಕಾಣ್ತಿರ್ಲಿಲ್ಲ. ಅದೇನೋ ಒಂಥರ ಖುಷಿ ಅನಿಸುತ್ತೆ ನೋಡೋಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ವಾತಾವರಣ. ಆಲ್ಮೋಸ್ಟ್ ಇದು 6:30 7 ಗಂಟೆ ಆದ್ರೂ ಕೂಡ ಮಂಜು ಹಾಗಾಗಿ ಇತ್ತು. ಫುಲ್ಲೆಲ್ಲ ಕಂಪ್ಲೀಟ್ ತೋಟ ಎಲ್ಲ ಸುತ್ಕೊಂಡ್ಬಿಟ್ಟಿತ್ತು. ನಮ್ಮದು ಬಂದು ತೋಟದ ಮಧ್ಯದಲ್ಲಿರೋದು ಮನೆ. ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ವೀಡಿಯೋಸ್ಗಳು ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಹಬ್ಬ ಅಂದರೆ ನಿಮಗೂ ಗೊತ್ತಿರುತ್ತೆ ಕೆಲಸ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನನ್ನ ಕೈಲಿ ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ನಾನು ತೊಗೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವೀಡಿಯೋ ನೋಡಿ. ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಎಳ್ನೀರು ಕುಡಿಯೋಕೆ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಸ್ವಲ್ಪ ಕೆಲಸ ಇರೋದ್ರಿಂದ ಅದನ್ನು ನಾಳೆ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಇವತ್ತಿನ ಕೆಲಸಗಳು ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ, ಹಬ್ಬದ ಕೆಲಸ ಅಂತ ಅಂದ್ಬಿಟ್ಟು. ಯುಗಾದಿ ಹಬ್ಬ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಆಚರಿಸ್ತಾರೆ. ಬೇವು ಬೆಲ್ಲ ಒಬ್ಬಟ್ಟಂತೂ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರ ಮನೆ ಇದ್ದೇ ಇರುತ್ತೆ. ಸೊ ನಮ್ಮ ಕಡೆ ಸ್ವಲ್ಪ ಬೇರೆ ಥರ, ಅಂದರೆ ನಾವು ದನ ಕರು ಹಸುಗಳಿಗೆ ಮೈ ತೊಳೆದು ಹಸುನ ಪೂಜೆ ಮಾಡೋದಾಗಿರ್ಬೋದು, ಅವೆಲ್ಲ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ನಮ್ಮ ಮಾವ ಮತ್ತು ನಮ್ಮ ಮನೆಯವರಿಬ್ಬರು ಸೇರಿಕೊಂಡು ಹಸು ಎಲ್ಲ ಮೈ ತೊಳಿತಾಯಿದ್ರು. ನಮ್ಮನ್ನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಮಾವ ತೊಳಿತೀನಿ ಅಂದರು, ಇಲ್ಲೆಲ್ಲ ಬೇಡ ನಾನು ತೊಳಿತೀನಿ, ನೀವು ನೀರು ಹಾಕಿ ಸಾಕು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ರು. ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ಕೆಲಸ ಇರುತ್ತಲ್ಲ. ಅತ್ತೆ ಬೇರೆ ಏನೋ ಕೆಲಸ ಮಾಡ್ತಿದ್ರು, ಮಾವ ಹಸು ತೊಳಿತಿದ್ರು, ನಾನು ಬೇರೆ ಏನೋ ಮಾಡ್ತಿದ್ದೆ. ಆ ಟೈಮಲ್ಲಿ ಇದೊಂದು ವೀಡಿಯೋ ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡೆ. ನಮ್ಮ ಕಡೆ ಹೇಗೆ ಅಂದರೆ ಹಸು ದನ ಕರುಗಳಿಗೆಲ್ಲ ಮೈ ತೊಳೆದ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ಇಲ್ಲೂ ಹಾಗೇ ಹಸ್ಬೆಂಡ್ ಹಸು ಮೈಯೆಲ್ಲ ತೊಳಿತಾಯಿದ್ರು. ಅದಾದಮೇಲೆ ನಾವು ಕೂಡ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ರೆಡಿ ಆಗ್ತೀವಿ. ಇಲ್ಲಿ ಮಾವ ಮುಂಚೆನೇ ಹಸುಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಡೋಣ ಅಂತ ಇಲ್ಲಿ ಇಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಆಗಿರ್ಬೋದು, ಅಂದರೆ ನಾವೇನು ಮಾಡ್ತೀವಿ ಇವಾಗ, ಅದು ನಮ್ಮ ಮುಂದಿನ ಮಕ್ಳಿಗೂ ಬರುತ್ತೆ. ಸೊ ಹಾಗಾಗಿ ಮಕ್ಕಳನ್ನಲ್ಲೇ ಪಕ್ಕದಲ್ಲಿ ನಿಲ್ಸ್ಕೊಂಡು ತೋರಿಸ್ಬಿಟ್ಟು ಹೇಳ್ಕೊಡ್ತಾಯಿದ್ರು ನಮ್ಮ ಮನೆಯವರು. ನೋಡಿ ನಾವು ಈ ಥರ ಹಸುಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ, ನೀವು ಬೆಳೆದ ದೊಡ್ಡವರಾದಮೇಲೆ ಅದಷ್ಟು ಈ ಥರ ಎಲ್ಲ ಮಾಡಿ ಅಂತ ಹೇಳ್ಕೊಡ್ತಾಯಿದ್ರು. ಮಾವಂಗೆ ಬಗ್ಗಿಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರೇ ಹಸುಪಾದಕ್ಕೆಲ್ಲ ಅರಿಶಿನ ಕುಂಕುಮ ಇಡ್ತಾಯಿದ್ರು. ಯೂಶ್ವಲಿ ನಮ್ಮ ಮನೇಲಿ ಇದನ್ನೆಲ್ಲ ಬಂದುಬಿಟ್ಟು ಗಂಡಸರೇ ಮಾಡ್ತಾರೆ. ಹಸು ಮೈ ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆನೂ ಸಹ ಕೆಲವೊಮ್ಮೆ ಅವರೇ ಮಾಡ್ತಾರೆ.
ಅದಾದಮೇಲೆ ಇಲ್ಲಿ ಅತ್ತೆ ಬಂದುಬಿಟ್ಟು ಮಾವಂಗೆಲ್ಲ ಹರಳೆಣ್ಣೆನ ಸ್ವಲ್ಪ ಬಿಸಿ ಮಾಡಿ ಹಚ್ತಾಯಿದ್ರು. ಎಲ್ಲ ಅಲ್ವಾ ಯುಗಾದಿ ಹಬ್ಬ ಅಂತಂದರೆ ಎಲ್ಲ ಆಬ್ವಿಯಸ್ಲಿ ಹರಳೆಣ್ಣೆಗೆ ಅರಿಶಿನ ಹಾಕ್ಕೊಂಡು ಹಾಕೇ ಹಾಕ್ತಾರೆ, ತಲೆಗೆ ಹಚ್ತಾರೆ, ಮೈಗೆಲ್ಲ ಹಚ್ಕೊತಾರೆ ಮೈಗೆ. ಕೆಲವ್ರು ಹಚ್ಚಲ್ಲ. ಸೊ ಇಲ್ಲಿ ಉಜ್ಜಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮಾವನವ್ರಿಗೆ ಅತ್ತೆ ಹಾಗೆ ಅಷ್ಟೇ ನೀನು ತಲೆಗೆ ಮಾತ್ರ ಎಣ್ಣೆ ಹಚ್ಕೊಡ್ತಾಯಿದ್ರು. ಅದನ್ನೇ ಹೇಳ್ತಿದ್ರು, ಎಲ್ಲರನ್ನೂ ಕರಿತಿದ್ರು, ಬನ್ನಿ ಎಣ್ಣೆ ಹಚ್ಕೊಡ್ತೀನಿ ಅಂತ ಕರಿತಾಯಿದ್ರು. ಒಬ್ಬೊಬ್ಬರಾಗೆ ಒಬ್ಬರು ಬೇಡ ನಂಗೆ ಎಣ್ಣೆ ಬೇಡ ಅಂತಿದ್ರು, ಒಬ್ಬರು ಇಲ್ಲ ಹಚ್ಕೋಬೇಕು ಅಂತ ಬಲವಂತ ಮಾಡಿ ಕೊನೆಗೆ ಅದಾದಮೇಲೆ ನಮ್ಮ ಮನೆಯವ್ರು ಕುತ್ಕೊಂಡು ಹಚ್ಚಿಸ್ಕೋತಿದ್ರು. ಅವ್ರಿಗೆ ತುಂಬ ಇಷ್ಟ. ಸಾಮಾನ್ಯವಾಗಿ ಅವರು ಇದೆಲ್ಲ ಎಣ್ಣೆ ಹಚ್ಚಿಸ್ಕೊಳ್ಳೋದೆಲ್ಲ ತುಂಬ ಖುಷಿ ಪಡ್ತಾರೆ. ಚಿಕ್ಕದ್ರಿಂದನೂ ಅಮ್ಮ ಹಚ್ತಾರಲ್ಲ, ಸೊ ಹಾಗಾಗಿ ಎಣ್ಣೆ ಅಮ್ಮನ ಕೈಲಿ ಹಚ್ಚಿಸ್ಕೋತಾ ಇದ್ರು. ಅಮ್ಮ ಅದನ್ನೇ ಹೇಳ್ತಾ ಇದ್ದೆ ನಾನಿಲ್ಲಿ, ಅಮ್ಮ ವೀಡಿಯೋ ಮಾಡ್ಕೊತಿದ್ದೀನಿ ಅಂತ. ಅಯ್ಯೋ ನಾನು ಚೆನ್ನಾಗಿ ರೆಡಿಯಾಗಿಲ್ಲ, ವೀಡಿಯೋ ಮಾಡಬೇಡ ಅಂತಿದ್ರು. ಇಲ್ಲ ಏನು ಪರವಾಗಿಲ್ಲ, ಆ ಥರ ಏನಿಲ್ಲ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಅವ್ರು ತುಂಬ ಎಂಜಾಯ್ ಮಾಡ್ತಿದ್ರು ನಮ್ಮ ಮನೆಯವರು, ಅದನ್ನೇ ಹೇಳ್ತಾಯಿದ್ರು. ನೋಡಮ್ಮ ಎಂಥ ಚೆನ್ನಾಗಿ ಹಚ್ತಿದ್ದೆ, ನೀನು ಹಿಂಗೆ ಹಚ್ಚೋದೇ ಇಲ್ಲಲ್ಲ ಮನೇಲಿ ಅಂತ ಅದನ್ನೇ ಹೇಳ್ತಿದ್ರು ಅವರು. ಅದೆಲ್ಲ ಆದಮೇಲೆ ಅಮ್ಮ ನೀಟಾಗಿ ಒಬ್ಬೊಬ್ಬರಿಗೆ ಕರೆದು ಎಣ್ಣೆ ಹಚ್ತಿದ್ರು. ಸಾಮಾನ್ಯವಾಗಿ ಈಗಿನ ಕಾಲದ ಮಕ್ಳಿಗಂತೂ ಹರಳೆಣ್ಣೆ ಹಚ್ತಿದ್ದಂಗೆ ಜ್ವರ ಬಂದ್ಬಿಡುತ್ತೆ, ಇಲ್ಲ ಶೀತ ಆಗಿಬಿಡುತ್ತೆ, ಏನಾದರೂ ಒಂದು ಆಗುತ್ತೆ. ಸೊ ನಾನು ನನ್ನ ಮಕ್ಳಿಗೂ ಕೂಡ ಅಭ್ಯಾಸ ಮಾಡಿಸಿಲ್ಲ ಹರಳೆಣ್ಣೆನ. ಮೋಸ್ಟ್ಲಿ ಅದು ತಪ್ಪು, ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ಬಟ್ ಆಗಿನ ಕಾಲದವರೆಲ್ಲ ನೋಡಿ ಎಣ್ಣೆನ ಯಾವ ಥರ ಹಚ್ತಿದ್ದಾರೆ ಅಂತಲ್ಲ, ಅದು ಯಜಮಾನ್ರು ಅದನ್ನೇ ಹೇಳ್ತಾರೆ, ಹಚ್ಕೊಬೇಕು ತಲೆಗೆ ಎಣ್ಣೆ ಎಲ್ಲ ಅನ್ನೋಂಥದ್ದನ್ನೇ ಹೇಳ್ತಾ ಇದ್ದಾರೆ ಅವರು. ಹಚ್ಚಿದ್ರೆ ಸ್ವಲ್ಪ ತಂಪಿರುತ್ತೆ ದೇಹ, ಮೈಕೈ ಎಲ್ಲ ತಣ್ಣಗಿರುತ್ತೆ. ಈ ಸಮ್ಮರಲ್ಲಂತೂ ಎಣ್ಣೆ ಬೇಕೇ ಬೇಕು. ಇಲ್ಲ ಕೈಕಾಲೆಲ್ಲ ಎಷ್ಟು ಉರಿಯುತ್ತೆ ಅಂತ ಅಂದರೆ ಸಿಕ್ಕಾಬಿಟ್ಟೆ ಬಿಸಿಲಿದೆಯಲ್ಲ, ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿದಾಗ ತಂಪಾಗುತ್ತೆ, ಹರಳೆಣ್ಣೆ ಎಲ್ಲ ಬಂದು ತುಂಬ ತಂಪಾಗುತ್ತೆ. ಅದನ್ನೇ ಅಮ್ಮ ಹೇಳ್ತಾಯಿದ್ರು, ಇಲ್ಲಿ ಹಚ್ಕೊಬೇಕು, ವಾರಕ್ಕೊಂದ್ಸನಾದ್ರು ಹಚ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಇಲ್ಲಿ. ಇಲ್ಲಿ ಅಮ್ಮ ಮಕ್ಳಿಗೂ ಕೂಡ ಕರೆದ್ಬಿಟ್ಟು ಎಣ್ಣೆ ಹಚ್ಕೊಡ್ತಾಯಿದ್ರು. ಸೊ ನಾನು ಯಾವತ್ತೂ ಮಕ್ಳಿಗೆ ಹರಳೆಣ್ಣೆ ಹಚ್ಚಿಲ್ಲ. ನನಗೆ ಸ್ವಲ್ಪ ಭಯ ಇತ್ತು, ಹರಳೆಣ್ಣೆ ಏನಾರು ಹಚ್ಬಿಟ್ರೆ ಜ್ವರ ಏನಾದ್ರು ಬಂದುಬಿಡುತ್ತಾ ಅಂತ. ಅದಕ್ಕೆ ಹೇಳ್ದೆ, ಅಮ್ಮ ಕೂದಲನ್ನೆಲ್ಲ ಬಿಚ್ಚಿಬಿಟ್ಟು ಹಾಕಬೇಡಿ, ನತ್ತಿಗೆ ಮಾತ್ರ ಒಂದು ಸ್ವಲ್ಪ ಅಂದರೆ ಶಾಸ್ತ್ರಕ್ಕೆ ಹಾಕಿ ಸಾಕು ಅಂತ ಹೇಳ್ತಾ ಇದ್ದೆ. ಅದರಲ್ಲೂ ನನ್ನ ದೊಡ್ಡ ಮಗಳು ತುಂಬ ಸೆನ್ಸಿಟಿವ್ ಇದ್ದಾಳೆ, ಹಾಕ್ತಿದ್ದಂಗೆ ಜ್ವರ ಬಂದುಬಿಡುತ್ತೆ. ನಂಗೆ ಸ್ವಲ್ಪ ಭಯ ಇತ್ತು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಹಾಕಿಸ್ಬಿಟ್ಟು, ಅಮ್ಮ ಚಿಕ್ಕ ಮಗಳು ಕಂಡ್ರೆ ಸಿಕ್ಕಾಬಟ್ಟೆ ಇಷ್ಟ ಅವ್ರಿಗೆ. ಸೊ ಹೇಳ್ತಿದ್ರು, ಚೆಂದ ಮುಖಕ್ಕೆಲ್ಲ ಹಾಕ್ಕೊಡ್ತೀನಮ್ಮ, ಚೆಂದ ಉಚ್ಕೊಡ್ತೀನಿ ನಾನು ಅಂತ. ಅವಳು ಬೇಡ ಅಜ್ಜಿ ಸಾಕು, ನಂಗೆ ತಲೆಗೆ ಸಾಕು ಅಂತ ಹೇಳ್ತಾ ಇದ್ಲು ಇಲ್ಲಿ. ಸೊ ಅಮ್ಮ ಹಾಗೂ ಕೇಳ್ದಲೇ ಮುಖಕ್ಕೆಲ್ಲ ಉಜ್ಜಿ ನೀಟಾಗಿ ಅವಳಿಗೆ ನಾನು ಸ್ನಾನ ಮಾಡಿಸ್ಕೊಡ್ತೀನಿ ಮಗಳೇ ಅಂತ ಹೇಳ್ತಾ ಇದ್ರು ಅಲ್ಲಿ ಅವರು. ನೋಡು ಅಮ್ಮ ವೀಡಿಯೋ ಮಾಡ್ಕೊತಿದ್ದಾಳೆ, ನೋಡು ತೋರಿಸು ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಅಮ್ಮ ಇಲ್ಲಿ ನನಗೂ ಕೂಡ ಬಾ ನಿನಗೂ ಹಚ್ಕೊಡ್ತೀನಿ ಎಣ್ಣೆನ ಅಂದರು. ಸಾಮಾನ್ಯವಾಗಿ ಊರಿಗೆ ಹೋದಾಗ ಅವರೇ ನಂಗೆ ಎಣ್ಣೆ ಹಚ್ಚಿ ನೀಟಾಗಿ ತಲೆ ಹಚ್ತಾರೆ, ಅದೊಂಥರ ಸಂತೋಷ ಕೊಡುತ್ತೆ ನನಗೂ ಕೂಡ. ಸೊ ಅಮ್ಮ ಇಲ್ಲಿ ಬಾ ಇಲ್ಲಿ ಅಂತ ಕರೆದು ನನಗೂ ಕೂಡ ಎಣ್ಣೆ ಹಚ್ಕೊಡ್ತಿದ್ರು. ಹಚ್ಚೋ ಟೈಮಲ್ಲಿ ನೋಡಿದ್ರು ತುಂಬ ಹೊಟ್ಟಾಗಿತ್ತು ತಲೆಯಲ್ಲಿ. ಅದನ್ನೇ ಬೈತಾಯಿದ್ರು ಅಮ್ಮ, ಯಾಕೆ ತಲೆಗೆ ಎಣ್ಣೆ ಹಚ್ಚಲ್ವ ನೀನು, ಇಷ್ಟೊಂದು ಹೊಟ್ಟಾಗಿದೆಯಲ್ಲ ಯಾಕೆ ಅಂತ. ಇಲ್ಲ ಬೆಳಗ್ಗೆ ಬೇಗ ಹೊಟ್ಟೋಗ್ತೀವಲ್ಲ ಡ್ಯೂಟಿಗೆ, ಟೈಮ್ ಇರಲ್ಲ ಹಚ್ಚೋಕ್ಕೆ ಅಂದರೆ ಅಟ್ಲೀಸ್ಟ್ ರಜಾ ಇದ್ದಾಗ ಆದ್ರೂ ತಲೆಗೆ ಎಣ್ಣೆ ಹಚ್ಚು, ತುಂಬ ಹೊಟ್ಟಾಗಿದೆ, ಸುಮ್ಮನೆ ಕೂದಲು ಆಲ್ಮೋಸ್ಟ್ ನನ್ನ ಕೂದಲು ತುಂಬ ಉದ್ದ ಇತ್ತು, ನಾನೇ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಅಂತ ಮಾಡಿಸ್ಕೊಂಡು ಕೂದಲೆಲ್ಲ ಹಾಳು ಮಾಡ್ಕೊಂಬಿಟ್ಟಿದೆ. ಸೊ ಅದಕ್ಕೆ ನೀಟಾಗಿ ಎಣ್ಣೆ ಹಚ್ಚಿ ಉಜ್ಜಿತಾ ಇದ್ರು. ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಎಲ್ಲ ಮನೇಲೆಲ್ಲ ಪೂಜೆ ಆದಮೇಲೆ, ಸೊ ನಮ್ಮ ಕಡೆ ಯಾವ ಥರ ಅಂತ ಅಂದರೆ, ನಮ್ಮ ಹಿರಿಕರು ಏನಿರ್ತಾರೆ ಅವ್ರು ತೀರೋಗಿರ್ತಾರಲ್ವ, ಅಲ್ಲಿ ಎಲ್ಲಿ ನಾವು ಅವ್ರನ್ನ ಇದು ಮಾಡಿರ್ತೀವಲ್ಲ ಅಲ್ಲಿ ಆ ಜಾಗಕ್ಕೆ ಹೋಗಿ ನಾವು ಅಲ್ಲಿ ಒಬ್ಬಟ್ಟು, ಕಾಯಿ, ಬಾಳೆಹಣ್ಣೆಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮುಗಿಸಿ ಬರ್ತೀವಿ. ಪ್ರತಿ ವರ್ಷ ನಾವು ಇದೇ ಥರನೇ ಮಾಡೋದು. ಮೊದಲು ಎಲ್ಲ ಮನೇಲಿ ಪೂಜೆ ಮುಗಿಸ್ತೀವಿ. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಈ ಥರ ನಾವು ಅವ್ರನ್ನ ಎಲ್ಲಿ ಮಣ್ಣು ಮಾಡಿರ್ತೀವಲ್ಲ ಅದೇ ಜಾಗಕ್ಕೆ ಬಂದುಬಿಟ್ಟು ಅಲ್ಲಿ ನಾವು ಪ್ರತಿಯೊಂದು ಹಣ್ಣು, ಕಾಯಿ, ಒಬ್ಬಟ್ಟು, ಬೆಲ್ಲ, ಬೇವು, ನೀರು ಪ್ರತಿಯೊಂದನ್ನು ಇಟ್ಟು ಅವ್ರಿಗೆ ಪೂಜೆ ಮಾಡಿ, ಒಳ್ಳೆಯದಾಗ್ಲಪ್ಪ, ನಮ್ಮ ಮನೆತನ ಬೆಳೀಲಪ್ಪ, ಮನೆ ಬೆಳೀಲಪ್ಪ, ಒಳ್ಳೆಯದಾಗಲಿ, ಮಕ್ಕಳು, ಮರಿ, ಹಸು, ದನ, ಕರುಗೆಲ್ಲ ಒಳ್ಳೆಯದಾಗಲಿ ಅಂತ ಭಕ್ತಿಯಿಂದ ಪೂಜೆ ಮಾಡಿ ಬರ್ತೀವಿ. ಅಂದರೆ ಒಂದೊಂದು ಅಣ್ಣ ತಮ್ಮದಿರು ಅಂತ ಇರ್ತೀವಲ್ಲ ಅವರೆಲ್ಲ ಹೋಗ್ತೀವಿ, ಅಂದರೆ ಒಂದೇ ಒಂದು ಮನೆ ಅಂತ ಹೋಗಲ್ಲ. ಈಗ ನಮ್ಮ ಯಜಮಾನ್ರು ಬಂದು ಚಿಕ್ಕಪ್ಪದಿರಿಬ್ಬರಿದ್ದಾರೆ. ಸೊ ನಾವು ಟೋಟಲ್ 3 ಜನ. ಅದಕ್ಕೂ ಮುಂಚೆ ತುಂಬ ಜನ ಹೋಗ್ತಿದ್ದು, ಅಂದರೆ ಇಡೀ ಅದೊಂದು
ಏನು ಒಂದು ಒಕ್ಕಲೇ ಹೋಗ್ತಿತ್ತು. ಬಟ್ ಈಗೀಗ ಟೈಮಿಂಗ್ಸ್ ನೀಟಾಗಿ ಕವರ್ ಮಾಡೋಕ್ಕಾಗಲ್ಲ. ಯಾರು ಅಂದರೆ ಬೇಗ ಬೇಗ ಮುಗಿಸೋ ಅವ್ರವ್ರವ್ರವ್ರ ಸ್ವಂತ ಅಣ್ಣ ತಮ್ಮಂದಿರು ಹೋಗ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಮಾವನವ್ರಿಗೆ ಬಂದು ಇಬ್ಬರು ತಮ್ಮದಿರಿದ್ದಾರೆ. ಸೊ ನಮ್ಮ ಚಿಕ್ಕ ಮಾವದಿರಿಬ್ಬರು ಹಾಗೆ ನಮ್ಮ ಮಾವ 3 ಜನ ಒಟ್ಟಿಗೆ ಹೋಗ್ತೀವಿ. 3 ಜನ ಒಟ್ಟಿಗೆ ಹೋಗಿ ಮೊದಲು ಇಲ್ಲಿ ಮಣ್ಣು ಮಾಡಿರ್ತೀವಲ್ಲ ನಮ್ಮ ಹಿರಿಕರನ್ನ, ಅಲ್ಲಿಗೆ ಹೋಗಿ ಸೇಮ್ ನಾನು ಹೇಳ್ದಂಗೆ ಎಲ್ಲ ಇಟ್ಟು ಪೂಜೆ ಮಾಡಿ ಪೂಜೆ ಮುಗಿಸಿ ಬರ್ತೀವಿ. ಕಂಪ್ಲೀಟ್ ಹೋಲ್ ಫ್ಯಾಮಿಲಿನೇ ಅಲ್ಲಿಗೆ ಹೋಗಿತ್ತು. ಒಬ್ಬೊಬ್ಬರೇ ಅಲ್ಲಿ ಏನೋ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಅದೆಲ್ಲ ಪೂಜೆ ಮುಗಿದ ಮೇಲೆ ನಾವಲ್ಲಿ ಅಂದರೆ ಏನು ಒಬ್ಬಟ್ಟು ಮತ್ತು ತುಪ್ಪ ಇಟ್ಟಿರ್ತೀವಲ್ಲ ಆ ಪ್ರಸಾದನ ಎಲ್ಲರೂ ತಿಂದು ಬರ್ತಿದ್ದು. ಮೋಸ್ಟ್ಲಿ ನಾವೇ ಫಸ್ಟ್ ಅನಿಸುತ್ತೆ. ಇನ್ನು 8-8:30 ನಮ್ಮದು ಪೂಜೆ ಅಂದರೆ 8:30 ಮನೇಲಿ ಪೂಜೆ ಮುಗಿದೋಗಿತ್ತು. 10 ಗಂಟೆ ಅಷ್ಟರಲ್ಲಿ ನಾವು ಆಲ್ರೆಡಿ ಮಣ್ಣು ಮಾಡಿರೋ ಜಾಗಕ್ಕೆ ಹೋಗ್ಬಿಟ್ಟು ಏನು ಪೂಜೆ ಎಲ್ಲ ಮಾಡ್ತಾಯಿತ್ತು. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ನನ್ನ ಅಪ್ಪನ ಮನೆಗೆ ಹೊರಟೆ. ಅಪ್ಪನ ಮನೆಗೂ ಮಾವನ ಮನೆಗೂ ತುಂಬ ದೂರ ಏನಿಲ್ಲ, ಒಂದು ಅರ್ಧ ಕಿಲೋಮೀಟರ್ ಏನೋ ಅಷ್ಟೇ ಆಗುತ್ತೆ. ಸೊ ಅಲ್ಲಮ್ಮ ಕಾಯ್ತಾಯಿದ್ರು ನನಗೋಸ್ಕರ ಅಂದ್ಬಿಟ್ಟು ಹಬ್ಬದ ಅಡುಗೆ ಮಾಡಿಕೊಂಡು. ಇಲ್ಲಿ ಅಮ್ಮಗೆ ನಾನು ಹಾಯ್ ಅಂತ ಹೇಳಿದೆ. ಹಾಯ್ ಮೇಡಮ್ಮ, ಇದು ನನ್ನಮ್ಮ. ನಾನು ಬರ್ತೀನಿ ಅಂದರೆ ಫುಲ್ ಖುಷಿಲಿ ಒಬ್ಬಟ್ಟೆಲ್ಲ ಮಾಡ್ಕೊಂಡು ಹಬ್ಬದ ಅಡುಗೆ ಮಾಡ್ಕೊಂಡು ಕಾಯ್ತಿದ್ದಾರೆ. ಪುಳಿಯೋಗರೆ, ಕೋಸಂಬರಿ, ಒಬ್ಬಟ್ಟು ಅಲ್ಲಿದೆ, ಎಲ್ಲ ಸ್ವಲ್ಪ ಮಿಸ್ ಆಗಿದೆ. ನಾನು ನಿಮಗೆ ಕಂಪ್ಲೀಟ್ ಊಟ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು ಏನೇನು ಅಂತ. ಹ್ಯಾಪಿ ಯುಗಾದಿ ಹೇಳಮ್ಮ. ಹ್ಯಾಪಿ ಯುಗಾದಿ. ನಮ್ಮ ವೀವರ್ಸ್ಗೆ ಹೌದಾ? ಸಪೋರ್ಟ್ ಮಾಡೋಕೆ ಹೇಳಮ್ಮ. ನನ್ನ ಮಗಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಎಷ್ಟು ಚಂದ ಇಷ್ಟು ಪ್ರೀತಿಯಿಂದ ಕೇಳ್ತಿದ್ದೆ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು. ಬಡ್ಸೋಕೆ ಅಜ್ಜಿ ನಮ್ಮ ಅಜ್ಜಿ ನಾನಿಂದ ರೆಡಿ ಆಗಿಲ್ಲ ಮಾಡಬೇಡ ಅಂತ. ಆಯಿತು, ರೆಡಿಯಾದಾಗ ಒಂದ್ಸಲಿ ಮಾಡ್ತೀನಿ. ಇದೆಲ್ಲ ಆದಮೇಲೆ ಊಟಕ್ಕೆ ಕೊಡೋಕ್ಕೆ ಅಂತ ಕೂರಿಸಿದ್ರು. ಸೊ ಅಷ್ಟಕ್ಕಾಗಲೇ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಸೆಕೆ ಆಗಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಅದೇನೋ ಒಂಥರ ನೆಮ್ಮದಿ. ಕ್ಯಾಶುವಲ್ ವೇರಲ್ಲಿ ಅಂದರೆ ಟೀ ಶರ್ಟ್ ಪ್ಯಾಂಟ್ ಮಕ್ಳಿಗೆ ಹಾಕ್ಬಿಟ್ರೆ ಅವರು ಸಮಾಧಾನವಾಗಿರ್ತಾರೆ. ಆಮೇಲೆ ನನಗೂ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅದಾದಮೇಲೆ ಎಲ್ಲ ಊಟಕ್ಕೆ ಜೊತೇಲಿ ಕೂತ್ಕೊಂಡು ಊಟಕ್ಕೆ. ಅಪ್ಪ ಕೂಡ ನಮ್ಮ ಕಡೆ ಹೇಗೆ ಅಂತ ಅಂದರೆ ದೇವ್ರನ್ನ ತುಳ್ಕೊಂಬರೋಕ್ಕೆ ಅಂತ ಹೊಳೆಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟಿರಪ್ಪ ಸಿಗಲಿಲ್ಲ ನನಗೆ. ಸೊ ಅಮ್ಮ ತುಂಬ ಅಡುಗೆ ಮಾಡಿದ್ರು, ತುಂಬ ಖುಷಿ ಆಯಿತು, ತುಂಬ ರುಚಿ ಇತ್ತು. ಎಲ್ಲ ತಿನ್ಕೊಂಡು ಅಲ್ಲಿಂದ ಬಂದು ಅತ್ತೆ ನಮಗೋಸ್ಕರ ಅಂತ ಬೆಣ್ಣೆ ತೆಗೆದಿಟ್ಟಿದ್ರು, ತುಪ್ಪ ಕೊಟ್ಟು ಕಳಿಸ್ಲಿಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವರು ತುಪ್ಪ ಎಲ್ಲ ಅಂದರೆ ಊಟನೇ ಸ್ವಲ್ಪ ಕಮ್ಮಿ ಮಾಡೋದು. ಹಾಗಾಗಿ ಇಲ್ಲಿ ಅತ್ತೆ ತುಪ್ಪ ಮಾಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಎಲ್ಲ ಹುರ್ಕೋತಾಯಿದ್ರು. ಅದಾದಮೇಲೆ ಇಲ್ಲಿ ಬೆಣ್ಣೆನ ಒಂದು 6ರಿಂದ 7 ಸೇರು ಇರಬೇಕು ಅಂದ್ಕೊತೀನಿ ಬೆಣ್ಣೆ. ತುಂಬ ಚೆನ್ನಾಗಿ ತುಪ್ಪ ಬಂತು. ನಮ್ಮ ಚಿಕ್ಕತ್ತೆ ಮನೆಯದೇ ಬೆಣ್ಣೆ, ತುಂಬ ಚೆನ್ನಾಗಿತ್ತು. ತುಪ್ಪ ಚೆನ್ನಾಗಿ ಬಂದಿದೆ ಮಾತ್ರ. ಬೆಣ್ಣೆ ಇಲ್ಲಿ ಕಾಯೋದಕ್ಕೆ ಅಂತ ಇಟ್ಟಿದ್ದಾರೆ. ಅದಾದಮೇಲೆ ಇದಕ್ಕೆ ಮೆಂತ್ಯನ ಒಂದು 2-3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹುರ್ಕೊಂಡಿದ್ದಾರೆ. ಏಲಕ್ಕಿ, ಲವಂಗ, ಮೆಣಸು ಇಷ್ಟನ್ನು ಪೌಡರ್ ಮಾಡೋಕ್ಕೆ ಅಂತ ಹಾಕ್ಕೊಂಡಿದ್ದಾರೆ. ಇಷ್ಟೆಲ್ಲನೂ ಈಗ ಒಟ್ಟಿಗೆ ಅಂದರೆ ಮೆಂತ್ಯ ಮಾತ್ರ ಹುರ್ಕೊಂಡಿದ್ದಾರೆ. ಇಷ್ಟೆಲ್ಲ ಈಗ ಅವರು ಪೌಡರ್ ಮಾಡ್ಕೊತಿದ್ದಾರೆ. ಪೌಡರೆಲ್ಲ ಮಾಡ್ಕೊಂಡು ಆದಮೇಲೆ ಏನು ಬೆಣ್ಣೆ ಕಾಯಕ್ಕಿಟ್ಟಿದ್ರಲ್ವ ಆ ಬೆಣ್ಣೆಗೆ ಅವರು ತುಪ್ಪದ ಪೌಡರ್ ಅಂತಲೇ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ಯಾವಾಗಲಾದ್ರು ಊರ ಕಡೆ ಹೋದಾಗ ಅದನ್ನು ಅಮ್ಮ ಹತ್ರ ಹೇಳಿಸ್ಕೊಂಡು ನಿಮ್ಗೆ ಹೇಳ್ತೀನಿ. ತುಪ್ಪದ ಪೌಡರ್ ಹಾಕಿದ್ದಾರೆ. ಆಮೇಲೆ ಅರಿಶಿನ ಪೌಡರು, ಸಾಲ್ಟ್ ಹಾಕಿದ್ದಾರೆ. ಇಲ್ಲಿ ಅವರು ಬೆಳ್ಳುಳ್ಳಿನ ಹಾಕ್ತಿದ್ದಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ತುಪ್ಪ ಕಾಯಿಸ್ತಾರಲ್ವ. ಒಬ್ಬೊಬ್ಬರು ಈರುಳ್ಳಿ ಮತ್ತು ವೀಳ್ಯದೆಲೆ ಎಲ್ಲ ಹಾಕ್ತಾರೆ. ಕೆಲವೊಬ್ಬರು ಬರೀ ಬೆಳ್ಳುಳ್ಳಿ, ಅರಿಶಿನ ಪುಡಿ ಈ ಥರ ಎಲ್ಲ ಹಾಕ್ತಾರೆ. ಇಲ್ಲಿ ಅಮ್ಮ ಬಂದ್ಬಿಟ್ಟು ಬೆಳ್ಳುಳ್ಳಿನ ಗಿಚ್ಕೊತಾ ಇದ್ದಾರೆ. ಏನು ತುಪ್ಪಕ್ಕೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕುಟ್ಕೊತಾ ಇದ್ದಾರೆ. ಅವ್ರದ್ದೇ ಹೇಳ್ಕೊಡ್ತಿದ್ರು, ನೀನು ನೋಡಿ ಕಲ್ತ್ಕೊ ಅಂತ ಹೇಳಿಬಿಟ್ಟು. ನೀವಿರೋ ತನಕ ಅವಶ್ಯಕತೆ ಇಲ್ಲ ಅಂತ ಅದನ್ನೇ ರೇಗಿಸ್ತಾ ಇದ್ದೆ. ಅದೆಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಾದ್ಮೇಲೆ ತುಪ್ಪ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೆಂಗೆ ಅಂದರೆ ಇಡೀ ಮನೇನೇ ಘಮ ಘಮ ಅನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಿಂಗೆ ಕುದೀತಿದ್ದಂಗೆ ತುಪ್ಪ ಆಯಿತು ಅಂತ ಅಲ್ಲ, ಅದಿನ್ನೂ ಬರುತ್ತೆ. ಅದು ಹದ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಯಾವಾಗ ತುಪ್ಪ ಬಂತು ಅಂತ ಹೇಳಿಬಿಟ್ಟು. ಇವಾಗ ತುಪ್ಪ ಕುದೀತಾ ಇದೆ ಚೆನ್ನಾಗಿ. ಅದು ಹೆಂಗೆ ಗೊತ್ತಾಗುತ್ತೆ ನಮ್ಗೆ ತುಪ್ಪ ಆಗಿದೆ ಅಂತ ಅಂದರೆ ಅದ್ರ ಮೇಲೆಲ್ಲ ಬಿಳಿ ನೂರೆ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇನ್ನೂ ಅರ್ಧ ಆಗಿದೆ ಅಷ್ಟೇ, ಹಾಳಾಗಿಬಿಡುತ್ತೆ ಅರ್ಧಕ್ಕೆ ನಾವು ತೆಗೆದುಬಿಟ್ರೆ. ನೋಡಿ ಈ ಥರ ಕಂಪ್ಲೀಟ್ ಬಿಳಿ ನೂರೆ ಥರ ಬರಬೇಕು. ಆ ಥರ ನೂರೆ ಥರ ಬಂತು ಅಂತ ಅಂದರೆ ಕಂಪ್ಲೀಟ್ ಚೆನ್ನಾಗಿ ತುಪ್ಪ ಆಗಿದೆ ಅಂತ. ಅದನ್ನೇ ಅಮ್ಮನ ಕೇಳಿದೆ ನಾನು, ಎಷ್ಟು ದಿವಸ ಇಟ್ಕೋಬೋದಮ್ಮ ತುಪ್ಪನ ನಾವು ಹೊರಗಡೆ ಇಟ್ಕೊಂಡ್ರೆ ಅಂತ. ಅಮ್ಮ ಅದನ್ನೇ ಹೇಳಿದ್ರು, ಆಲ್ಮೋಸ್ಟ್ ಒಂದು 3 ತಿಂಗಳು ತುಪ್ಪನ ಹೊರಗಡೆ ಇಟ್ಕೊಬೋದು, ಏನೂ ಹಾಳಾಗಲ್ಲ. ಆದರೆ ಈ ಥರ ನೀಟಾಗಿ ಕುದಿಸಿರ್ಬೇಕು. ನೀಟಾಗಿ ತುಂಬ ಹೊತ್ತು ಕುದಿಸೋಕೆ ಬಿಟ್ರೂ ತಳ ಹಿಡಿದ್ಬಿಡುತ್ತೆ. ಅದು ತುಂಬ ಹೊತ್ತು ಕೂಡ ಕುದಿಸ್ಬಾರ್ದು. ಎಲ್ಲ ತುಪ್ಪ ಎಲ್ಲ ಆದಮೇಲೆ ಆರಕ್ಕಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ನಾವು ಕೂಡ ನಾಳೆ ಬೆಳಗ್ಗೆ ನನಗೂ ಡ್ಯೂಟಿ ಇದ್ದಿದ್ದ ಕಾರಣ ಹೊರಟ್ಬಿಟ್ಟು ಆಲ್ಮೋಸ್ಟ್ ನಾವು ಹೊರಟಾಗಲೇ 5-5:30 ಆಗಿತ್ತು.
ಮತ್ತು ಅದೇ ಬೇಜಾರಲ್ಲಿ ಹೊರಟು ಊರಿಂದ ತುಂಬ ಹಿಂಸೆ ಮಾಡಿದ್ರು ಹೊಸ್ದೊಡಕ್ಕೆ ಮುಗಿಸ್ಕೊಂಡು ಹೋಗೋರಂತ ಇರಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಡ್ಯೂಟಿ ಇದ್ರಿಂದ ಇಬ್ರಿಗೂ ಆಗಲಿಲ್ಲ ಇರೋದಕ್ಕೆ. ಸೊ ಇಬ್ಬರು ಬೇಜಾರು ಮಾಡಿಕೊಂಡು ಒಂದು 5:30 6 ಗಂಟೆಲೇನೋ ಊರಿಂದ ಹೊರಟು. ಸೊ ಇದಾಗಿತ್ತು ಯುಗಾದಿ ಹಬ್ಬದ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.